Hello, young champs. Welcome back to Triple T Academy. So, DCT 2026 ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ 24th ಆ್ಯಂಡ್ 25th ನಿನ್ನೆ ಮತ್ತು ಇವತ್ತು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆಗ್ತಿದೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಯಾರೆಲ್ಲ ಸ್ಪೆಷಲ್ ಕ್ಯಾಟಗರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಹೋಗಿದ್ದೀರೋ ಸೊ ಅವರು ಮೈಂಡಲ್ಲಿ ಇಟ್ಕೊಬೇಕಾಗಿರೋದು, ಸೊ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಈ ಥರ ಒಂದು ಸ್ಟೂಡೆಂಟ್ ಕಾಪಿಯನ್ನು ಕೊಡ್ತಾರೆ, ದಟ್ ಈಸ್ ಅಕ್ನಾಲೇಜ್ಮೆಂಟ್. ಈ ಅಕ್ನಾಲೇಜ್ಮೆಂಟಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್, ಕ್ಯಾಂಡಿಡೇಟ್ ನೇಮ್, ನಿಮ್ಮ ಫಾದರ್ ನೇಮ್, ಹಾಗೆ ನೀವು ಯಾವ ಸ್ಪೆಷಲ್ ಕ್ಯಾಟಗರಿನ ಕ್ಲೈಮ್ ಮಾಡಿದ್ದೀರಾ ಆ್ಯಂಡ್ ದೆನ್ ಯಾವ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿದ್ದೀರಾ ಅನ್ನೋ ಮೆನ್ಷನ್ನ ಮಾಡ್ತಾರೆ ಇಲ್ಲಿ. ಸೊ ಎಷ್ಟು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಆಗಿದೆ, ಸೊ ಯಾವ ಡಿಪಾರ್ಟ್ಮೆಂಟು, ಸೊ ಈ ಥರ ಒಂದು ಅಕ್ನಾಲೇಜ್ಮೆಂಟ್ ಕೊಡ್ತಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಅಕ್ನಾಲೇಜ್ಮೆಂಟ್ನ ನೀವು ಟಿಲ್ ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ ಏನು ಕೊಟ್ಟಿದ್ದೀರಲ್ಲ ಅದನ್ನು ರೀಕಲೆಕ್ಟ್ ಮಾಡೋವರೆಗೂ ಸೇಫಾಗಿ ಎತ್ತಿಡಬೇಕಾಗತ್ತೆ. ಸೊ ಇಫ್ ಇನ್ ಕೇಸ್ ಏನಾದರೂ ನೀವು ಇದನ್ನು ಮಿಸ್ ಮಾಡಿಕೊಂಡ್ರೆ ಸೊ ದೆನ್ ಇಟ್ ವಿಲ್ ಬಿ ಎ ವೆರಿ ಬಿಗ್ ಪ್ರಾಬ್ಲಮ್. ಸೊ ಹಾಗಾಗಿ ಈ ಒಂದು ಅಕ್ನಾಲೇಜ್ಮೆಂಟ್ನ ಎಲ್ಲ ಸ್ಪೆಷಲ್ ಕ್ಯಾಟಗರಿ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಹೋಗಿದ್ದೀರಾ ಯಾವುದೇ ಕಾರಣಕ್ಕೂ ಸಹ ಮಿಸ್ ಮಾಡ್ಕೊಬೇಡಿ, ಬಿಕಾಸ್ ಕ್ಲಿಯರ್ ಆಗಿ ನೋಟ್ ಕೊಟ್ಟಿದ್ದಾರೆ. ಸೊ ಕ್ಯಾಂಡಿಡೇಟ್ ಶುಡ್ ಕಲೆಕ್ಟ್ ದೇರ್ ಒರಿಜಿನಲ್ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ ಆಫ್ಟರ್ ಕಂಪ್ಲೀಷನ್ಸ್ ಆಫ್ ಫೈನಲ್ ರೌಂಡ್ ಸೀಟ್ ಸೆಲೆಕ್ಷನ್ ಪ್ರೋಸೆಸ್. ಸೊ ನಿಮ್ಮ ಫೈನಲ್ ರೌಂಡ್ ಸೀಟ್ ಸೆಲೆಕ್ಷನ್ ಪ್ರೋಸೆಸ್ ಆದಮೇಲೆ ಈ ಒಂದು ಅಕ್ನಾಲೇಜ್ಮೆಂಟ್ನ ತೋರಿಸಿ ನೀವು ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ ಏನು ಕೊಟ್ಟಿದ್ದೀರಲ್ಲ ಅದನ್ನು ವಾಪಸ್ ತೊಗೊಬೇಕಾಗತ್ತೆ, ಅದರ್ವೈಸ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ದೆನ್ ಆಫ್ಟರ್ ದಿಸ್ ಸ್ಪೆಷಲ್ ಕ್ಯಾಟಗರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮ್ಮ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಅಥವಾ ಹೆಡ್ ಕ್ವಾರ್ಟರ್ಸ್ ಇದೆ, ಸೊ ಆ ಹೆಡ್ ಕ್ವಾರ್ಟರ್ಸ್ಗೆ ನಿಮ್ಮ ಸರ್ಟಿಫಿಕೇಟ್ನ ಕಳಿಸಿ ವೆರಿಫಿಕೇಷನ್ಸ್ನ ಮಾಡ್ತಾರೆ. ಆದ ನಂತರ ನಿಮ್ಗೊಂದು ಲಿಸ್ಟ್ ಬಿಡ್ತಾರೆ, ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಲಿಸ್ಟ್ ಬಿಡ್ತಾರೆ, ವೆದರ್ ಯು ಆರ್ ಎಲಿಜಿಬಲ್ ಆರ್ ನಾಟ್ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಸೊ ಆ್ಯಂಡ್ ದೆನ್ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರಿ, ಸರ್ ಸ್ಪೆಷಲ್ ಕ್ಯಾಟಗರಿ ಆಯಿತು ಮತ್ತು ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಯಾವಾಗ ಬಿಡ್ತಾರೆ ಅಂತ. ಸೊ ರೆಗ್ಯುಲರ್ ಸ್ಟೂಡೆಂಟ್ಸ್ಗೂ ಸಹ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಬಿಡ್ತಾರೆ. ಸೊ ಒನ್ಸ್ ಇಫ್ ಇಟ್ ಈಸ್ ಅಫಿಷಿಯಲಿ ಅನೌನ್ಸ್ ನಮ್ಮ ಚಾನಲ್ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ದೆನ್ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯು ಕ್ಯಾನ್ ಜಾಯ್ನ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್, ಸೊ ಯಾರೆಲ್ಲ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಓಪನ್ ಮಾಡಿದ್ರೆ ಯು ಕ್ಯಾನ್ ಸಿ ದಿಸ್. ಇವತ್ತು ನೈಟ್ 9 ಗಂಟೆಯಿಂದ ಸೊ ನಾಳೆ ನೈಟ್ 9 ಗಂಟೆವರೆಗೂ KA ಪೋರ್ಟಲ್ ಓಪನ್ ಆಗೋದಿಲ್ಲ ಡ್ಯೂ ಟು ಸ್ಕೆಡ್ಯೂಲ್ಡ್ ಮೇಂಟೆನೆನ್ಸ್ ಆಕ್ಟಿವಿಟಿ ಅಟ್ ದ Karnataka State Data Center. This application or portal will not be available from 25th June 2026 9 PM to 26th June 2026 9 PM ವರೆಗೂ. ಇವತ್ತು 9 ಗಂಟೆಯಿಂದ ನಾಳೆ 9 ಗಂಟೆವರೆಗೂ KA ಪೋರ್ಟಲ್ ಓಪನ್ ಆಗೋದಿಲ್ಲ. ಸೊ ಹಾಗಾಗಿ ನೀವೇನಾದರೂ ನಿಮ್ಮ ಅಪ್ಲಿಕೇಶನ್ಸ್ಗೆ ಲಾಗಿನ್ ಆಗೋಕ್ಕೆ ಹೋಗಿ KA ಸರ್ವರ್ ಏನಾದರೂ ಡೌನ್ ಬಂದರೆ ಗಾಬರಿ ಆಗೋದಕ್ಕೆ ಹೋಗ್ಬಿಡಿ. ಸೊ ದಿಸ್ ಇಸ್ ಕೀಪ್ ಇನ್ ಮೈಂಡ್. ಆ್ಯಂಡ್ ದೆನ್ ಡೋಂಟ್ ಫರ್ಗೆಟ್ ದ ಅಕ್ನಾಲೇಜ್ಮೆಂಟ್ ಇಸ್ very very important. So please do share this video with your all special category friends, and then ಯಾರೆಲ್ಲ DCT 2026 ಅಲ್ಲಿ ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ ಮಾಡಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಈ ಇನ್ಫಾರ್ಮೇಷನ್ಸ್ ಅವ್ರಿಗೂ ಸಹ ತಲುಪಲಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.